ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಕೆಲಸಕ್ಕೆ ಹೊರಡಬೇಕು. ಟೈಮ್ ಆಗೈತೆ. ಈಗ ಟೈಮ್ ಬಂದು 10:05 ಸಾರಿ 10:05. ನಾನು ಹೂವು ಏನು ಕಿತ್ಕೊಬಂದಿರಲಿಲ್ಲ. ದೇವ್ರ ರೂಮಿಗೆ ಬಂದೆ. ದೇವ್ರ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹೂವು ಎಲ್ಲ ಇಕ್ಕಿದ್ನಲ್ಲ, ಶನಿವಾರ ಇಟ್ಟಿದ್ದು ಹೂವು, ಹಂಗಾಗಿ ಎಲ್ಲ ಒಣಗಿಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ತೆಗೆದು ಸ್ವಲ್ಪ ಒಂದು 2 ಕಡ್ಡಿ ಹಚ್ಬಿಟ್ಟು ಹೋಗೋಣ ಅಂತ. ದೀಪ ಏನು ಹಚ್ಚಲ್ಲ, ಹೂವೂ ಕಿತ್ಕೊಬಂದಿಲ್ಲ. ದಾಸವಾಳದ ಹೂವು 1-2 ಕಿತ್ಕೊಬಂದಿದ್ದೆ ಅಷ್ಟೇ. ಅವನ್ನೇ ಇಟ್ಬಿಟ್ಟು ಪೂಜೆ ಮಾಡಿ ಹೋಗ್ತೀನಿ. ಟೈಮ್ ಬಂದು 8:05. ಬೆಳಗಿಂದ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ. ನಿಜವಾಗ್ಲೂ ಎಷ್ಟು ಬೇಗ ಇದ್ರೂ ಕೆಲಸ ಮುಗಿಯೋದೇ ಇಲ್ಲ ಮನೆಯಲ್ಲಿ. ನಾನು ಕೆಲ್ಸಕ್ಕೆ ಹೋಗೋವರೆಗೂ ಮಾಡ್ತಾನೇ ಇರ್ತೀನಿ. ಸಣ್ಣ ಪುಟ್ಟ ಕೆಲಸ ತಿಕ್ಕೋದು ಅದು ಇದು ಎಲ್ಲ ಮಾಡ್ತಾನೆ ಇರ್ತೀನಿ. ಆದರೂ ಕೆಲಸ ಇದ್ದೇ ಇರೋ ಡೈಲಿ ನನಗಂತೂ ಫಿಕ್ಸ್ ಆಗಿಬಿಟ್ಟೈತೆ ಕೆಲಸ. ಹಾಗಾಗಿ ಎಲ್ಲ ಕೆಲಸನೂ ಮಾಡಿ ನಾನು ಊಟ ಮಾಡಿ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ. ಅದಕ್ಕೆ ಇವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ. ನಿನ್ನೆ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಕ್ಕೆ ಹೋಗಿದ್ದೆ. ಅದೊಂದು ಸ್ವಲ್ಪ ಯಾಕೋ ನನಗೆ 2 ಭುಜನೂ ನೋಯ್ತಾ ಇದ್ವು. 2 ಭುಜ ನೋವು ಬರೋದ್ರಿಂದ ಸ್ವಲ್ಪ ಏನೂ ಕೆಲಸ ಮಾಡಲಿಲ್ಲ ಇವತ್ತು. ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ಹಂಗೆ ನೆನೆಸಿಟ್ಟಿದ್ದೀನಿ ಒಗೆಯೋಣ ಅಂದ್ಬಿಟ್ಟು. ಮತ್ತು ಸ್ವಲ್ಪ ಅಡುಗೆ ಮಾಡ್ಕೊಂಡೆ. ಅದು ಇದು ಕೆಲಸಗಳು ಇದ್ದೇ ಇರುತ್ತಲ್ವ ಹೆಣ್ಮಕ್ಳಿಗೆ. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ನನಗೆ ಅಷ್ಟು ಕೆಲಸ ಆಗುತ್ತೆ. ನಿಜವಾಗ್ಲೂ ಟೈಮ್ ಎಷ್ಟು ಬೇಗ ಆಗುತ್ತೆ ಗೊತ್ತಾ? ಟೈಮು ಆಗೋದೇ ಗೊತ್ತಾಗೋದಿಲ್ಲ. ಯಾಕಂದರೆ ನನ್ನದೊಂದು ಅಭ್ಯಾಸ ಏನು ಗೊತ್ತಾ? ಇತ್ತೀಚೆಗೆ ನನ್ನ ಅಭ್ಯಾಸ ಏನಪ್ಪ, ನಾನು ಇತ್ತೀಚೆಗೆ ಅಂತಲ್ಲ, ಸುಮಾರು ದಿನದಿಂದ ಅಷ್ಟೇ, ನಾನು ಯಾವತ್ತೂ ಟೈಮ್ ನೋಡಲ್ಲ. ನನಗೆ ಕೆಲಸ ಮುಖ್ಯ, ಟೈಮಲ್ಲ. ಟೈಮ್ ನೋಡ್ಕೊಂಡು ನಾನು ಕೂತ್ಕೊಳ್ಳೋಕ್ಕೆ ಹೋಗಲ್ಲ. ಟೈಮ್ ಆಯ್ತು ಬಿಡು ಮಾಡೋದು ಅಂತ ನಾನು ಅನ್ನೋಕ್ಕೆ ಹೋಗಲ್ಲ. ಮತ್ತು ಟೈಮ್ ನೋಡೋದಾಗಲ್ಲ, ಅವೆಲ್ಲ ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ಯಾವಾಗಲೂ ಟೈಮ್ ನೋಡಬಾರ್ದಂತೆ, ಕೆಲಸ ಮಾಡ್ತಾ ಇರಬೇಕಂತೆ. ಇದು ನನಗೆಲ್ಲ ಒಂದು ಕಡೆ ಯಾರೋ ಹೇಳಿದ್ದನ್ನ ಕೇಳಿದ್ದೆ ನಾನು. ನಾವು ಕೆಲಸದಿಂದ ಓಡಬೇಕೇ ಹೊರತು ಟೈಮಿಂದ ಓಡಬಾರ್ದು. ಯಾಕಂದರೆ ಟೈಮ್ಗೇನು, ಅದು ಓಡ್ತಾ ಇರುತ್ತಾರೆ ಪಾಡ್ಗೆ. ಅದು ನಾವು ಕೆಲಸ ಮುಗಿಬೇಕಲ್ವ. ಈಗ 8 ಗಂಟೆ ಅಂದರೆ ಪಾತ್ರೆ ಎಲ್ಲ 8 ಗಂಟೆಗೆ ಆಗೋದಿಲ್ಲ. ಹಂಗಾಗಿ ಯಾವುದೇ ಒಂದು ಕೆಲಸ ಆಗಲಿ ಟೈಮಿಗೆ ಕರೆಕ್ಟಾಗಿ ಕೆಲಸಗಳು ಆಗೋಲ್ಲ. ಹಂಗಾಗಿ ನಾವೇನು ಮಾಡಬೇಕು, ಕೆಲಸನ ಸ್ವಲ್ಪ ಫಾಸ್ಟಾಗಿ ಮನೆಗಳಲ್ಲಿ ಏನೇ ಇರಲಿ ಟೈಮ್ ನೋಡ್ದಂಗೆ ಕೆಲಸಗಳು ಮಾಡಿಬಿಟ್ಟು ಲಾಸ್ಟಿಗೆ ಟೈಮ್ ನೋಡ್ತೀನಿ ನಾನು. ಕೆಲಸ ಎಲ್ಲ ಮುಗಿದು ಕೂತ್ಕೊಂತೀನಲ್ವ, ಆವಾಗ ನಾನು ಟೈಮ್ ನೋಡೋದು. ಇಷ್ಟೊತ್ತಿಗೆ ನನ್ನ ಕೆಲಸ ಮುಗೀತಾ ಅಂತ ಅವಾಗ ಅನ್ಸುತ್ತೆ ನನಗೆ. ಯಾಕಂದರೆ ಟೈಮ್ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮನೆ ಕೆಲಸ ಮುಖ್ಯ. ನನ್ನ ಕೆಲಸದ ಹತ್ರನೂ ಅಷ್ಟೇ, ನಾನು ಯಾವಾಗಲೂ ಟೈಮ್ ನೋಡೋಕ್ಕೆ ಹೋಗಲ್ಲ. ನನಗೇನು ಆ ಕೆಲಸ ಫಾಸ್ಟಾಗಿ ಆಗಬೇಕಷ್ಟೆ. ಕೆಲಸ ಫಾಸ್ಟಾಗಿ ಆಗಬೇಕು. ಹಾಗಾಗಿ ನಾನು ಟೈಮು ಯಾವತ್ತೂ ನೋಡೋಕ್ಕೆ ಹೋಗಲ್ಲ. ನನಗೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಟೈಮ್ ನೋಡೋದು. ನಾನು ಡೈಲಿ ಕೆಲಸದಲ್ಲೂ ಅಷ್ಟೇ, ನಾನು ಯಾವಾಗಲೂ ಅಷ್ಟೇ ನೈಟು ಇನ್ನೇನು 7:15 7:45 ಆಯಿತು ಅನ್ನುವಾಗ ನಾನು ಕೈ ಬಿಟ್ಬಿಡ್ತೀನಿ ಕೆಲಸನ. ಆವಾಗ ನೋಡ್ತೀನಿ. ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಲಾಸ್ಟಿಗೆ ನಾನು ಟೈಮ್ ನೋಡೋದು. ಯಾರನ್ನೂ ನಾನು ಟೈಮು ಕೇಳಲ್ಲ, ನಾನೇನಿಲ್ಲ. ನನ್ನ ಕೆಲಸ ನನಗೆ ಬೇಗ ಆಗಬೇಕು. ನನ್ನ ಟೈಮಿಗೆ ಕರೆಕ್ಟಾಗಿ ನನ್ನ ಕೆಲಸ ಮುಗಿಬೇಕಷ್ಟೇ. ನಾನು ಯಾವತ್ತೂ ಟೈಮ್ ನೋಡೋಕ್ಕೆ ಹೋಗಲ್ಲ. ಆಗಾಗ ಟೈಮ್ ನೋಡೋದು, ಟೈಮ್ ನೋಡ್ಕೊಂಡೇ ಕೆಲಸಗಳು ಮಾಡೋದು, ಅವೆಲ್ಲ ಸರಿ ಹೋಗಲ್ಲ. ಇಷ್ಟ ಇರಲ್ಲ ನನಗೆ ಮಾತ್ರ. ಯಾವುದೇ ಕಾರಣಕ್ಕೂ ನಾನು ಮನೆಯಲ್ಲೇ ಆಗಿರ್ಬೋದು, ಹೊರ್ಗಡೆನೇ ಆಗಿರ್ಬೋದು, ನಾನು ಯಾವತ್ತೂ ಟೈಮ್ ನೋಡಲ್ಲ. ಇಷ್ಟೇ ಹೊತ್ತಾಗೋಯ್ತಾ, ಅದು ಟೈಮ್ ನೋಡ್ತಾ ಏನಾಗುತ್ತೆ ಗೊತ್ತಾ, ನಮಗೆ ಇನ್ನೂ ಒಂದು ಟೈಮ್ ನೋಡ್ತಾ 8 ಗಂಟೆ ಆಗೋಗುತ್ತೆ, 7 ಗಂಟೆ. ಹೌದಾ, ಇಷ್ಟು ಬೇಗ ಟೈಮ್ ಆಗೋಯ್ತು. ಇನ್ನೂ ನಾವು ಟೆನ್ಷನ್ ತಗೊಬಿಡ್ತೀವಿ. ಅದು ನೋಡಿ ಟೈಮ್ ನೋಡೋಕ್ಕೆ ಹೋಗಬಾರ್ದು. ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರಬೇಕಷ್ಟೇ ಜೀವನ. ಟೈಮಿಂದೇ ಹೋದರೆ ಸರೋಗಲ್ಲ. ಅದು ನನ್ನ ಅಭ್ಯಾಸ. ಯಾರಿಗೆಲ್ಲ ಟೈಮ್ ನೋಡೋ ಅಭ್ಯಾಸ ಐತೆ ಕಮೆಂಟ್ ಮಾಡಿ. ಟೈಮ್ ನೋಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ ಐತೆ ಕಮೆಂಟ್ ಮಾಡಿ. ಅಡುಗೆ ರೂಮಿಗೆ ಬಂದೆ. ನಾನು ಇವತ್ತು ದೀಪ ಹಚ್ಚಲಿಲ್ಲ, 2 ಕಡ್ಡಿ ಹಚ್ಬಿಟ್ಟು ಬಂದೆ ಅಷ್ಟೇ. ಅಡುಗೆ ರೂಮಿಗೆ ಬಂದು ಊಟ ಹಾಕ್ಕೊತಾ ಇದ್ದೀನಿ. ಇವತ್ತು ನಾನು ಏನು ಮಾಡಿದ್ದೀನಿ ಗೊತ್ತಾ? ಬರೀ ಅನ್ನ ಮತ್ತು ಟೊಮಟೊ ಚಟ್ನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲಿಲ್ಲ. ನನಗೂ ನೆನ್ನೆಲ್ಲ ಭಾನುವಾರ ಸಾಕಾಗಿತ್ತು. ಮತ್ತು ಬೆಳಗ್ಗೆ 7 ಗಂಟೆಗೆ ಎದ್ದೆ. ಹಂಗಾಗಿ ಈಗ ಎದ್ದಿದ್ದೀನಿ, 7 ಗಂಟೆಗೆ ಎದ್ದಿದ್ದೀನಿ. ಇನ್ನು ರಾತ್ರಿ 11:15 ಆಗುತ್ತೆ ನಾನು ಮಲಗುವಷ್ಟೊತ್ತಿಗೆ. ನೋಡಿ, ರೆಸ್ಟೇ ಇಲ್ಲ ನನಗೆ ಹೇಳ್ಬೇಕು ಅಂದರೆ. ಮಧ್ಯಾಹ್ನ ಟೈಮ್ ಅಂತೂ ನಾನು ಮಲಗಿ ಸುಮಾರು ದಿನವೇ ಆಗೋಯ್ತು. ನಾನು ಮಲಗೋದೇ ಇಲ್ಲ ಇತ್ತೀಚೆಗಂತೂ ಕೆಲ್ಸಕ್ಕೆ ಹೋಗೋದ್ರಿಂದ. ಅನ್ನ ಟೊಮಟೊ ಚಟ್ನಿ ಹಾಕ್ಕೊತಾ ಇದ್ದೀನಿ ಬಾಕ್ಸ್ಗೆ. ನಾನೊಂದು ಸ್ವಲ್ಪ ಊಟ ಮಾಡಿ ಹೊರಡಬೇಕು. ನೋಡಿ, ಇವತ್ತು ನಮ್ಮ ಅಡುಗೆ ರೂಮಲ್ಲಿ ಒಂದೇ ಒಂದು ಪಾತ್ರೆನೂ ಸಹ ಇಲ್ಲ. ಎಲ್ಲ ತೊಳೆದಿಡ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ತೊಳೆದಿಟ್ಟು ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಯಾಕೋ ಇವತ್ತೆಲ್ಲ ಬೇಗ ಕೆಲಸ ಮುಗಿಸಿದ್ದೀನಿ. ಅಂದರೆ ಮನೆಯದು ಅಷ್ಟೇ, ಮನೆ ಕೆಲಸನೂ ಬೇಗ ಆಗೈತಿ. ಯಾವ ಪಾತ್ರೆ ಏನೂ ಮಡಗಿಲ್ಲ ಇವತ್ತು. ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು ನಾನು ಅವಾಗಲೇ, ನಾನು ಹೇಳೋದಷ್ಟೇ, ಟೈಮಿಂದ ನಾವು ಓಡಿದ್ರೆ ಕೆಲಸಗಳು ನಿಜವಾಗ್ಲೂ ಆಗಲ್ಲ. ಈ ಟೈಮ್ ಬಂದು 8:10 10:17 ಇವಾಗ ಟೈಮು. ಇಷ್ಟೊತ್ತಿಗೆ ನನ್ನ ಕೆಲಸ ಮುಗೀತು. ಟೈಮಿಂದ ಓಡಿದ್ರೆ ನಮ್ಮ ಕೆಲಸಗಳೇ ಆಗೋಲ್ಲ. ಅಯ್ಯೋ ಟೈಮ್ ಆಯಿತು ಅಂತ ಅದೊಂದು ಟೆನ್ಷನ್ಗಳ.
ಆ ಟೆನ್ಷನ್ ತಾಣ್ದಂಗೆ ಆರಾಮಾಗಿ ಮಾಡ್ತೀವಿ ಅಂದರೆ ಟೈಮ್ ನೋಡಬಾರ್ದು. ಟೈಮ್ ನೋಡ್ದಂಗೆ ಆರಾಮಾಗಿ ಕೆಲಸಗಳು ಮಾಡ್ತಾ ಲಾಸ್ಟ್ಗೆಲ್ಲ ಮುಗಿದ್ಮೇಲೆ ಫಾಸ್ಟಾಗಿ ಒಂದು ಸ್ವಲ್ಪ ಕೈ ಫಾಸ್ಟಾಗಿ ಓಡಿಸ್ತೀನಿ ನಾನು. ಯಾಕಂದರೆ ಒಂದು ಪಾತ್ರೆ ತೊಳೆಯೋಕ್ಕಾಗಿರ್ಬೋದು, ಒಂದು ಏನೇ ಒಂದು ಕೆಲಸ ಆಗಲಿ ಬೇಗ 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 ಅದು ಆಗೋಗ್ಬಿಡ್ಬೇಕು. ನಾನು ಕೆಲಸದ ಹತ್ರನೂ ಅಷ್ಟೇ, ನನ್ನ ಟೈಮಿಗೆ ನನಗೆ ಕೆಲಸ ಮುಗಿದ್ಬಿಡ್ಬೇಕು. ಅದೇನೇ ಆಗಿರಲಿ ನನ್ನ ಟೈಮಿಗೆ ನಾನು ಕೆಲಸ ಮುಗಿಸ್ಬಿಡ್ತೀನಿ. ಅದು ನೀಟಾಗಿ ಮಾಡ್ಕೊತೀನಿ. ನಿಧಾನಕ್ಕೆ ಅಲ್ಲಿ ನೀಟಾಗಿ ಮಾಡೋಣ ಅಂತ ಆದರೂ ನಿಧಾನಕ್ಕೆ ಮಾಡೋಕ್ಕೆ ಹೋಗ್ತೀನಿ, ಆಗೋಲ್ಲ. ಬೇಗ ಬೇಗನೆ ಮಾಡ್ತಿರ್ತೀನಿ ಕೆಲಸ. ಯಾಕಂದರೆ ಟೈಮು ಅಲ್ವಾ, ಇವಾಗ ನಮ್ಮ ಟೈಮಿಗೆ ನಾವು ಕೆಲಸ ಮುಗಿಸ್ಕೊಂಡು ಈಚೆ ಬಂದುಬಿಡ್ಬೇಕು. ಹಾಗಾಗಿ ನಾವು ಬೇಗ ಬೇಗ ಸ್ವಲ್ಪ ಮಾಡಬೇಕು. ಕೂತ್ಕೊಂಡು ಅವ್ರಿವ್ರ ಹತ್ರ ಮಾತಾಡ್ಕೊಂಡು ಕಾಲ ಕಳೆಯೋ ಬದಲು ಅದೇ ಟೈಮ್ನ ಕಾಲ ಕಳೆಯೋ ಬದಲು ಅದೇ ಇದನ್ನು ನಾವು ಕೆಲಸದ ಮೇಲೆ ತೋರಿಸಿದ್ರೆ ಬೇಗ ಕೆಲಸನೂ ಮುಗಿಯುತ್ತೆ, ನಮಗೂ ಒಂದು 5 ನಿಮಿಷ ರೆಸ್ಟ್ ಸಿಗುತ್ತೆ ಅಲ್ವಾ. ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ಏನೋ ಕಳಿಬೇಕು. ನನ್ನ ಭಾವನೆ, ನನಗೆ ಇತ್ತೀಚಿಗೆ ಬಂದಿರೋದೊಂದು ಇದು. ಫಸ್ಟು ಅಷ್ಟೇ, ನಾನು ಏನಾದರೂ ಕೆಲಸ ಇದ್ದರೆ ಮಾತು ಸ್ವಲ್ಪ ಕಮ್ಮಿ ನಂದು. ನನ್ನ ಕೆಲಸದ ಹತ್ರನೂ ಅಷ್ಟೇ ಮಾತು ಕಮ್ಮಿ, ಕೆಲಸ ಜಾಸ್ತಿ. ಹಾಗಾಗಿ ನಾನು ಸ್ವಲ್ಪ ಕೆಲ್ಸಕ್ಕೆ ಮುಂದೆ ಇರ್ತೀನಿ, ಮಾತು ಹಿಂದೆ ಇರ್ತೀನಿ. ಯಾಕಂದರೆ ಮಾತು ಮನೆ ಕೆಡಿಸ್ತು, ಅದೇನೋ ಇದಾಯಿತು ಅನ್ನೋಂಗೆ ಕೆಲಸ ಕೆಟ್ಟೋಗ್ಬಿಡುತ್ತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ. ನಾನು ಯಾರ ಹತ್ರನೂ ಜಾಸ್ತಿ ಮಾತಾಡೋಲ್ಲ. ನೋಡಿ ಇಷ್ಟು ಕ್ಲೀನಾಗಿಟ್ಟು ನಾನು ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ಇವಾಗ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಮುಸ್ರೆ ಒಂದೇ ನಾನು ಬಿಟ್ಟಿರೋದು, ಯಾಕಂದರೆ ನನ್ನ ಮಗ ಅವನೇ ಚೆಲ್ಕ ಅಂತ ನೆನ್ಬಿಟ್ಟು ಮುಸ್ರೆ ಒಂದು ಬಿಟ್ಟಿದ್ದೀನಿ ಅಷ್ಟೇ. ಇನ್ನು ಇದ್ದಿದ್ದೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ನೋಡಿ ಯಾವ ಥರ ಇಷ್ಟು ನೀಟಾಗಿ ಕಾಣಿಸ್ತೈತೆ ನನ್ನ ಅಡುಗೆ ರೂಮೇ ನನಗೆ ಚೆಂದ. ನನಗೆ ಕ್ಲೀನಿಂಗ್ ಅಂದ್ರೇ ನಂಗೆ ಚೆಂದ. ನಾನು ಕ್ಲೀನಿಂಗ್ ಇದೆಲ್ಲ ನೋಡಿ ಎಷ್ಟು ಕೆಲಸ ಎಲ್ಲ ಮಾಡಿ ನೋಡಿ. ಬಟ್ಟೆ ನೆನ್ನೆ ಒಗ್ದಿದ್ದ ಬಟ್ಟೆ ಇವು ಇಲ್ಲಿ ಎತ್ಕೊಬಂದು ಹಾಕಿದ್ದೀನಿ. ಇವೆಲ್ಲ ಸಂಜೆ ಬಂದು ಮುಡ್ಚಿಡ್ತೀನಿ. ಬನ್ನಿ ಅನ್ನ ನೋಡಿ ಇಷ್ಟು